ಎಲ್ಲ ಪ್ರಿಯ ಮಿತ್ರರಿಗೆ ನಮಸ್ಕಾರ. ನಾನಿವತ್ತು ಒಂದು ಒಳ್ಳೆಯ ಸ್ಥಳ, ಆ ಸ್ಥಳದ ಮಹಿಮೆ ಏನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಈಗಷ್ಟೇ ಹೊರಡ್ತಾ ಇದ್ದೀವಿ. ಸಮೋಸ ಸಿಗ್ತದೆ. ನಾವು ಒಂದು ಸಿಟಿಯಲ್ಲಿದ್ದೀವಿ, ಕೊಡಗಿನ ಒಂದು ಸಿಟಿಯಲ್ಲಿದ್ದೀವಿ, ಸೋಮವಾರಪೇಟೆ ಅಂತ. ಆ ಸೋಮವಾರಪೇಟೆಯಿಂದ ಈಗಷ್ಟೇ ಹೊರಡ್ತಾ ಇದ್ವಿ. ಹೋಗ್ತಾ ನಿಮಗೆ ಏನಿದೆ ಅಂತ ಮಹಿಮೆ ಅನ್ನೋದನ್ನು ತೋರಿಸ್ತೀವಿ. ಆ ಸ್ಥಳಕ್ಕೆ ಸುಮಾರು ಇಲ್ಲಿಂದ ಒಂದು 7-8 ಕಿಲೋಮೀಟ್ರ್ ಆಗುತ್ತೆ. ಹೊರಡೋಣ. ಹಾಗೆ ನಮ್ಮ ವಿಡಿಯೋವನ್ನು ಕೊನೆ ತನಕ ನೋಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಂ, ಇದೇ ಸೋಮವಾರಪೇಟೆ ಸಿಟಿ. ನಾವು ಇವಾಗ ಹಿಂಗೆ ಕಾಣಿಸ್ತಾ ಇರೋದು ಸೋಮವಾರಪೇಟೆಯ ಪ್ರೈವೇಟ್ ಬಸ್ ಸ್ಟ್ಯಾಂಡ್. ಇದು ಗ್ರೌಂಡ್ ಹಾಕ ಬರುತ್ತೆ ನೋಡಿ. ಹಿಂಗೆ ರೈಟ್ ಈಗ ಕಾಣಿಸ್ತಾ ಇರೋದು ಪ್ರೈವೇಟ್ ಸ್ಟ್ಯಾಂಡು. ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡ್. ಇದು ಸಾಲಕ್ಕೆ ನಿಂತಿರೋದೆಲ್ಲ ಪ್ರೈವೇಟ್ ಬಸ್ ಸ್ಟ್ಯಾಂಡು. ಇವಾಗ ನಾವು ಹೇಳೋದಂಥ ಪ್ರಸಿದ್ಧವಾದಂಥ ಸ್ಥಳ ಕಡೆ ಹೊರಡ್ತಾ ಇದ್ದೀವಿ. ನೋಡಿ, ಎಲ್ಲ ವಾಹನಗಳು ನಿಂತ್ಕೊಂಡಿದೆ. ಈ ಊರಿನ ವಿಶೇಷತೆ ಏನು ಅಂದರೆ ಹೆಚ್ಚು ಜೀಪ್ಗಳನ್ನು ನೋಡ್ಬೋದು. ನೋಡಿ, ನಾವೀಗ ಸೋಮವಾರಪೇಟೆ ನಗರನ ಬಿಟ್ಟು ಶನಿವಾರ ಸಂತೆ ಅಂತ, ಆ ಶನಿವಾರ ಸಂತೆ ರಸ್ತೆ ಕಡೆ ಹೋಗ್ತಾ ಇದ್ದೀವಿ. ಹೀಗೆ ನೋಡಿ, ಸೋಮವಾರಪೇಟೆ ನಗರ. ಇದೆ ಸೋಮವಾರಪೇಟೆ ಕಾಲೇಜು. ಎದುರುಗಡೆ ರೋಡ್ ಕಾಣಿಸ್ತಾ ಹೋದರೆ ಚೌಡ್ಲು ಅಂತ ಹೋಗುತ್ತೆ. ನಮಸ್ಕಾರ ಪ್ರಿಯ ಮಿತ್ರರೇ. ನಾವು ಸೋಮವಾರಪೇಟೆಯಿಂದ ಸುಮಾರು ಒಂದು 7-8 ಕಿಲೋಮೀಟರ್ ದೂರ, ಅಂದರೆ ಶನಿವಾರ ಸಂತೆ ಹೋಗುವಂಥ ರಸ್ತೆಯಲ್ಲಿ ಒಂದು ಊರಿಗೆ ಬಂದ್ವಿ. ಆ ಊರಿನ ಹೆಸರು ಸೂಳುಮಳತೆ ಅಂತ. ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಬೃಹತ್
ಕಲ್ಲೋರಿ ದೊಡ್ಡ ಮಳತೆ ಸೂಳು ಬೀಳುತ್ತೆ ಗ್ರಾಮ ಅಂತ. ಅಂದರೆ ಡೋಲ್ಮನ್ ಸರ್ಕಲ್ಗಳಿದೆ ಅಂತ ಹೇಳಿದ್ದಾರೆ. ಅಂದರೆ ಪ್ರಾಚೀನ ಆದಿ ಮಾನವನು ಬದುಕಿದ ಸ್ಥಳ ಅಂತ ಹೇಳಿದ್ದಾರೆ. ಏನಿದೆ ಊರಲ್ಲಿ ಅಂತ ಹೇಳಿ ನಾವೀಗ ಒಂದು ಸರ್ಕಸ್ ಮಾಡ್ತಾಯಿದ್ವಿ. ನೋಡ್ಕೊಂಬರೋಣ ಏನಿದೆ, ಎಷ್ಟು ಸಾವಿರ ವರ್ಷಗಳ ಹಿಂದೆ ಇತ್ತು. ಅಲ್ಲಿ ಪಕ್ಕದಲ್ಲಿ ಹೋಗಿ ನೋಡಿದರೆ ಮಾತ್ರ ಅರ್ಥ ಆಗೋದು. ಒಂದು ಸಲ ನೋಡಿ, ಇದೇ ಬೋರ್ಡು. ಓಕೆ, ಕುಡಿ ಹತ್ತಿರ. ಹಾಂ, ಈಗ ನಾವು ಸಾಹಸ ಮಾಡ್ತಾಯಿದ್ವಿ. ಹಾಂ ಇಲ್ಲ ಬಿಡಿ. ಹಿಂಗೆ ಹೋಗ್ಬೇಕಾ? ಎಷ್ಟು ದೂರ ಇದೆ? ನೀವು ಮೊದಲ ಕಚ್ಚಿನಂಚು ನನ್ನ ಹಿಡಿ. ಹಾಂ, ನೋಡೋಣ ಆದಿ ಮಾನವ ಹೇಗೆ ಬದುಕಿದ್ದ ಅನ್ನೋದನ್ನು ನಮ್ಗೆ ಸರ್ಕಸ್ ಮಾಡಿ ಹೋಗ್ತಾ ಇದ್ವಿ. ಇಲ್ಲಿ ಬೆಟ್ಟ ಇದೆ, ಬೆಟ್ಟದ ಥರ ಸ್ಥಳದಲ್ಲಿ ಹೋಗ್ತಾ ಇದ್ವಿ. ಬನ್ನಿ ನೋಡ್ಕೊಂಡು ಹೋಗೋಣ ಸರ್ಕಸ್ ಮಾಡ್ತಾ. ನೋಡಿದೆಲ್ಲ ಸುಂದರವಾದ ಕಾಫಿ ತೋಟ. ಇಲ್ಲ ಕಾಫಿ ಕೊಯ್ಲು ರೆಡಿ ಇದೆ ಬಂದು. ನಾವಿವಾಗ ಆ ಡೋಲ್ಮನ್ ನೋಡೋಕ್ಕೆ ಅಂತ ಹೋಗ್ತಾ ಇದ್ವಿ. ದೂರ ಇದೆ ರೀ. ಬಿಡಿ ಇರಲಿ. ಇಲ್ಲೆಲ್ಲ ಒಂದು ಕಾಲದಲ್ಲಿ ಅರಣ್ಯ ಪ್ರದೇಶ. ಅರಣ್ಯ ಅಂತ ಹೇಳಿದರೆ ತುಂಬ ದಟ್ಟ ಅಡವಿಗಳು. ನಾವೇನು ದಟ್ಟ ಅಡವಿಗಳು ಅಂತ ಹೇಳ್ತೀವೋ ಹಾಗೆ ಅಡವಿಯಲ್ಲಿ ಮಾನವ ಬದುಕ್ತಾ ಇದ್ದ ಅನ್ನೋದಕ್ಕೆ ಸಾಕ್ಷಿ. ಇವತ್ತು ಎಲ್ಲ ಕಾಡನ್ನು ಕಡಿದು ಅದನ್ನು ಕೃಷಿ ಆಗಿ ಪರಿವರ್ತನೆ ಆಗಿದೆ. ಅಂದರೆ ಪ್ರಾಚೀನ ಕಾಲದಲ್ಲಿ ಮನುಷ್ಯ ಹೆಂಗೆ ಬದುಕ್ತಾ ಇದ್ದ ಅಂತ ಹೇಳಿದರೆ, ಕಾಡಿನಲ್ಲಿ ಪ್ರಾಣಿಗಳನ್ನು ಬೇಟೆಯಾಡುತ್ತಾ ಹಣ್ಣು ಹಂಪಲುಗಳನ್ನು ತಿಂತ ಬದುಕ್ತಾ ಇದ್ದ. ಯಾವಾಗ ಮನುಷ್ಯ ನಾಗರಿಕತೆ ಬೆಳೆಯೋಕ್ಕೆ ಪ್ರಾರಂಭ ಆಯಿತು, ಆವಾಗ ಮನುಷ್ಯ ನಿಧಾನಕ್ಕೆ ಕೃಷಿ ಮಾಡೋದಕ್ಕೆ ಹಾಗೆ ನಾಗರಿಕ ಪ್ರಪಂಚಗಳಿಗೆ ಒಗ್ಗಿಕೊಳ್ಳೋದಕ್ಕೆ ಸ್ಟಾರ್ಟ್ ಆಯಿತು. ನಿಮಗೆ ಗೊತ್ತು, ಹಿಂದಿನ ಕಾಲದಲ್ಲಿ ಮನುಷ್ಯ ಸಾಮಾನ್ಯವಾಗಿ ಬೆಟ್ಟದ ಕಲ್ಲಿನ ಪೊಟರೆಗಳಲ್ಲಿ ವಾಸ ಮಾಡ್ತಾಯಿದ್ದ. ಆನಂತರ ಹುಲ್ಲಿನ ಮನೆಗಳು, ಅಂದರೆ ಅರಣ್ಯದಲ್ಲಿ ಹುಲ್ಲುಗಳನ್ನು ಉಪಯೋಗಿಸ್ತಾ ಅದರಲ್ಲಿ ವಾಸ ಮಾಡೋಕ್ಕೆ ಪ್ರಾರಂಭ ಮಾಡ್ದ. ಈ ಆದಿಮಾನವ ಬದುಕ್ತಾ ಅನ್ನೋದಕ್ಕೆ ಅನೇಕ ಕಡೆ ದಾರಿಗಳು ಇದೆ. ಆದರೆ ಇಲ್ಲಿ ಯಾರು ಕೇಳೋಕ್ಕೆ ಜನನೂ ಇಲ್ಲ. ಯಾರು ಕೇಳೋಕ್ಕೆ ಜನನೂ ಇಲ್ಲ. ಹಿಂಗ ಅಲ್ಲಿ ಯಾರೋ ತೋಟದ ಕೆಲಸ ಮಾಡ್ತಾರೋ ಕೇಳ್ಕೊರ್ ಒಂಚೂರು. ಅಲ್ಲ ಕೇಳ್ಕೊ ಒಂದು ಸ್ವಲ್ಪ. ಇಲ್ಲಿ ಯಾರು ಮಾತಾಡ್ತಾವ್ರೆ? ತುದಿನ ಮಾತಾಡ್ತಾರೆ, ಚೂರು ಮೇಲೋ ಬರ್ಕ ನೋಡಿ ಮಾತಾಡ್ತಾವ್ರೆ. ಇಲ್ಲಿ ಗಂಟ ಬಂದ್ವಿ. ಇಲ್ಲಿ ಹಿಂಗೆ ಹೋಗ್ಬೇಕಾ ಅನ್ನೋದು ಕನ್ಫ್ಯೂಷನ್ ಆಯಿತು. ಅದಕ್ಕೆ ನಮ್ಮ ಕಡೆಯವ್ರೊಬ್ಬರನ್ನ ಕಳಿಸ್ತಾ ಇದ್ವಿ. ಅವರು ನೋಡ್ಕೊಬರಕ್ಕೆ ಹೋತಾವ್ರಿ. ಇವಾಗ ನೋಡಿ, ಇದೆಲ್ಲ ಕಾಫಿ ತೋಟ. ನಮ್ಮ ಹಿಂದ್ಗಡೆ ಕಾಣಿಸ್ತಾ ಇರೋದೆಲ್ಲ ಹೆಂಡ. ಹಿಂಗೆ ಇರಬೇಕು. ಇದೆಲ್ಲ ಕಾಫಿ ತೋಟ, ಇದೆಲ್ಲ ಕಾಡು.
ಇನ್ನೆಲ್ಲ ಇನ್ನೆಲ್ಲ ಊರಿಗೋಸ್ಕರ ಮಳೆ ಬಂದಿದ್ದೇವೆ ಊರು ಇರುವಂಥ ಇವನ್ನ ಕಾಯಿಸ್ತಾ ನಾಗರ ಬರುವಂಥ ಹೋಗುವ ಪ್ರತಿ ಊರು ಕೂಡ ನಾಗರಗಳು ಹೆಸರಲ್ಲಿ ಕಾಳು ರಕ್ಷಣೆ ಮಾಡ್ತಾ ಇದ್ದೀವಿ ಇದರಿಂದ ಪರಿಸರವನ್ನು ಹಾಗೆ ಮಳೆ ಬರುವಂಥ ಪ್ರಾಣಿಗಳಿಗೆ ನೀವು ದೇವರ ಊರಿಗೆ ನಾಗರಗಳು ಅದನ್ನು ನೀವು ನೋಡೋದ್ರೆ ಕೊಡುಜಿಲ್ಲ ನಾವು ಕೂಡ ಕೊಡುಜಿಲ್ಲ ಕೊಡುಜಿಲ್ಲ ಸೋಮಪೇಟೆ ನಗರದಿಂದ ಒಂದು ಹೊರಗಿದ್ದೀವಿ ಹೋಗಿ ಹೋಗಿಲ್ಲ ಅದಕ್ಕೆ ಅದೇ ಕೂಡಿದೆ ಈ ಕಾಯಿಲೆ ನಾವು ಕಷ್ಟಪಡ್ತಾ ಇದ್ದೀವಿ ನೋಡಿ ಹೇಳಿದೆ ಬರೋಬರ್ತಾಗಿ ನಮಗೆ ಗೊತ್ತಿರುತ್ತೆ ಹೇಳಿ ಹೋಗಿ 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 ನೋಡೋಣ ಕೇಳೋಣ ನೋಡ್ತೀವಿ ನಾವು ಸಾಕಿಕೋ ಅದೇ ಅದೇ ಅಲ್ವಾ ಹೇಳಿ ಬರೋಣ ಹೂ ಇಲ್ಲ ಇಲ್ಲ ಇದು ಬಾಯ್ ಬಾಯ್ ಬಂದು ಅದು ನೋಡ್ತೀನಿ ಒಮ್ಮೆ ಬರೋಬರ್ತಾಗಿ ಅದೇ ಹೇಳಿ ನೋಡಿ ಸಾಕು ಇದೆ ಏನ್ರಿ ನಾವು ಸಾಹಸ ಮಾಡ್ತಾ ಇದ್ದೀವಿ ನಾವು ಇಲ್ಲಿ ಹೋಗಿ ಸಮಾಜ ಎಲ್ಲ ಎಲ್ಲ ಬಂದೆ ಕಾಲು ಬರಲ್ಲ ಅದೇ ಜೀವನ ಹತ್ಕೊಂಡು ಇಲ್ಲಿ ಬರ್ತಿದೆ ಯಾಕೆ ಬಂದರು ತೋರೂರು ಕಂಡವರು ನೋಡಿ ಪ್ರಿಯ ಮಿತ್ರರೇ, ಒಂದು ಭವ್ಯವಾದ ಪ್ರಕೃತಿಯ ಓ ವ್ಯೂ ನೋಡಿ, ನೀವು ನೋಡ್ಬೇಕಿಲ್ಲಿಂದ. ನಾವು ಸಾಹಸ ಮಾಡ್ಕೊ ಬಂದಿದ್ದಕ್ಕೂ ಕೂಡ ಕೊನೆಗೂ ತಲುಪ್ತು. ನೋಡಿ ಮಿತ್ರರೇ, ನಾವು ಹುಡುಕಬೇಕಾದ ಸ್ಥಳಕ್ಕೆ ಬಂದ್ವಿ, ಸಿಕ್ತು. ಇಲ್ಲಿ ನೋಡಿ, ಇರಲಿ ಹಾಳು ಮಾಡಬಾರ್ದು. ಚೂರಿಂದಿರು ಇಲ್ಲ ತಲೆ ಇಲ್ಲಿ ಚಿನ್ನ ಇಲ್ಲ ಹಂಗೆ ಇವತ್ತು ನಾನು ಹಾಗಿದ್ದೀನಿ, ಹೀಗಿದ್ದೀನಿ, ನನಗೆ ಕಾರ್ ಇದೆ, ಬಂಗ್ಲೆ ಇದೆ, ಹೆಲಿಕಾಪ್ಟರ್ ಇದೆ, ವಿಮಾನವೇ ಇದೆ ಅಂತ ಹೇಳ್ಬೋದು. ಆದರೆ 4,500 ವರ್ಷದ ಹಿಂದೆ ಇಂಥ ಒಂದು ಅಭಯಾರಣ್ಯ ಪ್ರದೇಶದಲ್ಲಿ ಆದಿಮಾನವನು ಈ ರೀತಿ ಬದುಕ್ತಾ ಇದ್ದ. ನಿಜಕ್ಕೆ ಹೇಳಬೇಕು, ಇದು ಸಮಾಧಿ ಅನ್ನೋದಕ್ಕಿಂತ ಇದು ಒಂದು ವಿಜ್ಞಾನ. ನೋಡಿ ಎಷ್ಟು ಸುಂದರವಾಗಿ ಒಂದು ಹೋಲ್ ಮಾಡಿದ್ದಾರೆ. ಅಂದರೆ ಆ ಕಡೆ ನನ್ನ ಪ್ರಕಾರ ಆ ಕಡೆ ಒಂದು ಕಲ್ಲು ಬಿದ್ದೋಗಿರಬೇಕು. ಇಲ್ಲಿ ಶವವನ್ನು ಇಟ್ಟು ಅಲ್ಲಿನ ಒಳಗಡೆ ಹೋಗುವಂತೆ ಮಾಡಿದ್ದಾರೆ. ಅಂದರೆ 4,500 ವರ್ಷಗಳಿಂದ ಈ ಭೂಮಿಯಲ್ಲಿ ಇದು ಹಾಗೇ ಇದೆ ಅಂದರೆ
ಇದು ಕೇವಲ ಆದಿಮಾನವನ ಸಮಾಧಿಯಲ್ಲ, ಅವನು ಮಾಡಿದಂಥ ಒಂದು ವಿಜ್ಞಾನ. ಇವತ್ತು ನೀವು ಏನೆಲ್ಲ ವಿಜ್ಞಾನಗಳನ್ನು ನೋಡ್ತಾ ಇದ್ದೀರೋ ಆ ವಿಜ್ಞಾನಗಳಿಗೆ ಮೂಲವೇ ಇಂಥ 4,500 ವರ್ಷಗಳ ಹಿಂದೆ ಬದುಕಿದ್ದಂಥ ಮಾನವನ ಒಂದು ಪಳಿಯುಳಿಕೆ. ಈ ಪಳಿಯುಳಿಕೆಗಳನ್ನು ನಮ್ಮ ಮಕ್ಕಳಿಗೆ ನಾವು ತೋರಿಸ್ಬೇಕು. ಯಾಕೆಂದರೆ ಮನುಷ್ಯ ಶಾಶ್ವತ ಅಲ್ಲ, ಮಾನವನು ಮಾಡಿದ ವಿಜ್ಞಾನಗಳು ಶಾಶ್ವತ. ಇದು 4,500 ವರ್ಷದ ಪ್ರಾಚೀನ ಇತಿಹಾಸ ಸಾಕ್ಷಿ. ನೋಡಿ, ನೀವು ಹೇಳ್ತಿರಲಿ ಎಷ್ಟು ಸುಂದರವಾಗಿ ಒಂದು ಹೋಲ್ ಮಾಡಿದ್ದಾರೆ ಅಂತ. ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ವಿಜ್ಞಾನದ ಮೂಲ, ಸೈನ್ಸಿನ ಮೂಲ. ನೋಡಿ, ನಾವಿವತ್ತು 360 ಡಿಗ್ರಿಯಿಂದ ನಾವೇನೋ ಸುಲಭವಾಗಿ ಹೇಳ್ಬಿಡ್ತೀವಿ. ಇಲ್ಲಿ ನೋಡಿ 360 ಡಿಗ್ರಿಯಷ್ಟು ಒಂದು ಹೋಲ್ ಮಾಡಿದ್ದಾರೆ. ಅಂದರೆ ಅವನಿಗೊಂದು ಜ್ಞಾನದ ಸಂಕೇತ ಬೇಕಾಗಿತ್ತು. ಅವತ್ತು ಅವನು ಮನುಷ್ಯ ಹೆಂಗೆ ಬದುಕ್ತಾ ಇದ್ದ? ಪ್ರಾಣಿಗಳನ್ನು ಬೇಟೆಯಾಡ್ತಿದ್ದ, ಬದುಕ್ತಾ ಇದ್ದ. ಕಾಡುಗಳಲ್ಲಿ ಹಳ್ಳು ಹಂಪಲುಗಳನ್ನು ಶೇಖರಣೆ ಮಾಡಿ ಬದುಕ್ತಾ ಇದ್ದ. ಇಷ್ಟ ಆಯ್ತಲ್ಲ. ಇದಿಷ್ಟೇ ಅಲ್ಲ, ಇಲ್ಲಿ ನೋಡಿ, ಇಲ್ಲಿ ಕಾಣುವಂಥ ನೋಡಿ ಎಷ್ಟೋ, ಅಂದರೆ ಆ ಕಡೆ ಆಗೋಗಿದೆ. ಹಾಗೆ ತೋರಿಸ್ಕೊಬನ್ನಿ. ಅನೇಕ ಸಮಾಧಿಗಳನ್ನು ನಾವು ನೋಡ್ಬೋದು. ಬನ್ನಿ ನೋಡಿ ಮಿತ್ರರೇ, ಈ ಕಳ್ಳು ಮುಳ್ಳು ನೋಡಿ, ಇದು ಒಂದು ಬಿದ್ದು ಹೋಗಿದೆ. ಬರೋ ಮೇಲೆ ಬಾ. ಹಾಂ ಬಾ, ಆಮೇಲೆ ಬಾ. ಹಾಂ ಬಾ. ಹಾಂ ತುಳುಕ ಬರೋ, ಬರೀ ಕಾಲಲ್ಲ, ಹಿಂಗೆ ಕಾಲು ಹಿಂಗೆ ಇರುತ್ತೆ, ಅದ್ರ ಮೇಲೆ ಇಟ್ಟು ಬಾ, ಏನು ತೊಂದರೆ ಇಲ್ಲ. ಹಾಂ ಬಂದೆ ಬಾ. ಹಾಂ ಬಾ. ದೂರ ಕಾಲಿಡಬೇಕು, ಹತ್ರ ಕಾಲಿಟ್ರೆ ಬೀಳೋದು. ನೋಡಿ, ಇಲ್ಲೊಂದಿದೆ. ಇವೆಲ್ಲ ಆದಿಮಾನವನ ಸಮಾಧಿಗಳು. ಅಂದರೆ ಈ ಸಮಾಧಿಯನ್ನು ಇಲ್ಲಿ ಅವರ ದೇಹವನ್ನು ಇಟ್ಟು ಅಲ್ಲಿ ಅವರು ಮುಚ್ಚುತ್ತಾ ಇದ್ದರು. ಅವರ ಒಂದು ಅನಿಸಿಕೆಯಂತೆ ಮನುಷ್ಯ ಮತ್ತೆ ಬದುಕು ಬರ್ತಾನೆ ಅಂತ. ನೋಡಿ, ಒಂದು ದೂರದಲ್ಲಿ ಕಾಣಿಸ್ತಾ ಇಂಥ ಕಲ್ಲಿನ ಪೊಟ್ರೆಯಲ್ಲಿ ಮನುಷ್ಯ ವಾಸ ಮಾಡ್ತಾ ಇದ್ದ. ಅದೇ ಇರಲಿ ಅವ್ರ ಮಾತಾಡ್ಸೋಣ ಬನ್ನಿ. ನಿಜಕ್ಕೂ ಎಷ್ಟೊಂದು ಸಮಾಧಿಗಳಿಂದ ನೋಡಿ, ಇಲ್ಲಿ ಎಲ್ಲ ಸಮಾಧಿಗಳು. ಇವತ್ತು ಇಂಥ ಆದಿಮಾನವರೇ ಮುಂದೆ ಬೇಲೂರು ಹಳೆಬೀಡು ಅನ್ನುವಂಥ ಅದ್ಭುತಗಳನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಯಿತು. ನೋಡಿ, ಇಲ್ಲೆಲ್ಲ ಸಮಾಧಿಗಳು, ಸಂಪೂರ್ಣವಾಗಿ ಇವೆಲ್ಲ ಸಮಾಧಿಗಳು. ಇವೆಲ್ಲವನ್ನು ಕ್ಲೀನ್ ಮಾಡಬೇಕಾಗಿತ್ತು, ಅಂದರೆ ಸ್ವಚ್ಛತೆಯನ್ನು ಇಟ್ಕೋಬೇಕಾಗಿತ್ತು. ಅದು ಬಿದ್ದೋಗ್ತಿದ್ವಿ ಇವಾಗ. ಇವೆಲ್ಲ ಒಂದು ಕನಿಷ್ಠ ಅಂದರೆ 60-70 ಸಮಾಧಿಗಳಿದೆ. ಆದಿಮಾನವನ ಸಮಾಧಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದೇನು 50-100 ವರ್ಷದ್ದಲ್ಲ, ಬರೋಬ್ಬರಿ 4,500 ವರ್ಷಗಳ ಇತಿಹಾಸ ಇರುವಂಥ ಸಮಾಧಿಗಳು. ಇವತ್ತೇನು ನೀವು ಶ್ರವಣಬೆಳಗೊಳ ಅದ್ಭುತಗಳನ್ನು ನೋಡ್ತೀರಿ, ಬೇಲೂರು ಹಳೆಬೀಡು ಅನ್ನೋಂಥ ಅದ್ಭುತಗಳನ್ನು ನೋಡ್ತೀರಿ, ಇವೆಲ್ಲವಕ್ಕಿಂತ 4,500 ವರ್ಷದ ಹಿಂದೆ ಆದಿಮಾನವನು ತಾನು ಬದುಕ್ತಾ ಇದ್ದಂಥ ಹಿನ್ನೆಲೆ ಇದು. ಇಂಥ ಮಾನವರ ಮುಂದೆ ಇವರೆಲ್ಲರನ್ನು ಏನಂತ ಹೇಳೋದು? ಇವರೆಲ್ಲ ವಿಜ್ಞಾನಕ್ಕೆ ಕೊಟ್ಟಂಥ ಅಪರೂಪದ ಕೊಡುಗೆಗಳು. ಅಕಸ್ಮಾತ್ ಇಂಥ ಒಂದು ಈ ಪಳಿಯುಳಿಕೆಗಳು ಇಲ್ಲದೆ ಹೋಗಿದ್ದಿದ್ರೆ ನಾವು ಇವತ್ತು ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಇವತ್ತು ಭಾರತೀಯ ಪುರಾತತ್ವ ಇಲಾಖೆಯವರು ಸಂರಕ್ಷಣೆ ಮಾಡಿದ್ದಾರೆ. ನಿಜಕ್ಕೂ ಒಂದು ಹೆಮ್ಮೆ ಅನಿಸುತ್ತೆ. ಇವೆಲ್ಲವನ್ನು ಉಳಿಸ್ಬೇಕಾದಂಥ ಕರ್ತವ್ಯ ನಮ್ಮ ಇವತ್ತಿನ ಯುವ ಪೀಳಿಗೆಗೆ ಇರುತ್ತೆ. ನಮಸ್ಕಾರ ಬಂಧುಗಳೇ,
ನನ್ನ ಹೆಸರು ಶರತ್ ಅಂತ ಹೇಳಿ. ನಾನು ಸೋಮವಾರಪೇಟೆ ತಾಲೂಕಿನಿಂದ ಒಂದು 7 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹದ್ದು, ಅಂದರೆ ಶನಿವಾರ ಸಂತೆ ಹೋಗೋ ದಾರಿನಲ್ಲಿ ದೊಡ್ಡ ಮಳತೆ ಅನ್ನುವಂತಹ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ 1-2 ಪ್ರಸಿದ್ಧ ಸ್ಥಳಗಳಿದ್ದಾವೆ. ಆ ಸ್ಥಳಗಳಲ್ಲಿ ಸ್ವಲ್ಪ ಮುಂದೆ ಬಂದಾಗ ಆದಿಮಾನವರ ಒಂದು ಸ್ಮಶಾನ ಅನ್ನುವಂಥದ್ದು ಒಂದು ಸ್ಥಳ ಇದೆ. ಅಲ್ಲಿಗೆ ಬಂದ್ವಿ. ಆದರೂ ಕೂಡ ಕಾಡು ಬೆಟ್ಟಗಳ ಮಧ್ಯದಲ್ಲಿ ಕಲ್ಲುಗಳು ಮತ್ತು ಸರಿಯಾದ ದಾರಿ ಇಲ್ಲದೆ ನಾವು ಇಲ್ಲೆಲ್ಲಿಯೋ ದಾರಿಯಲ್ಲಿ ತಪ್ಪಿ ಹೋಗಿ, ಆದರೂ ಕೂಡ ಕೊನೆಗೂ ಹಾಗೂ ಹೀಗೂ ಮಾಡಿ ನಾವು ಬಂದು ತಲುಪಿದ್ದೇವೆ. ಇಲ್ಲಿ ತಲುಪಿದಾಗ ಬಹಳ ಸಂತೋಷವಾಯಿತು. ಏನು ಸಂತೋಷ ಅಂತ ಹೇಳಿದರೆ, ಒಂದು ಸರಿ ಬಂದಾಗ ಒಂದು ಸರಿ ನೋಡಿದಾಗ ಕಲ್ಲುಗಳನ್ನೆಲ್ಲ ನೋಡಿದಾಗ ಓಹೋ ಇದೇನೋ ಇರಬಹುದು ಅನ್ನೋ ರೀತಿಯಲ್ಲಿ ನೋಡಿ. ಇಲ್ಲಿ ಏನು ಇದರ ಸ್ಥಳದ ವಿಶೇಷ ಅಂದರೆ ಆದಿಮಾನವರ ಸ್ಮಶಾನ ಅಂತ ಹೇಳ್ಬೋದು. ನಾವು ತಿಳ್ಕೊಂಡ ಹಾಗೆ ನೋಡಿ, ಆವಾಗಿನ ಸಮಯದಲ್ಲಿ ಹೇಗೆ ಆದಿಮಾನವರ ಸ್ಮಶಾನವನ್ನು ಅಂದರೆ ಅವನನ್ನು ಒಂದು ಶವ ಸಂಸ್ಕಾರವನ್ನು ಮಾಡ್ತಾಯಿದ್ರು ಅಂದರೆ, ಶವವನ್ನು ಮಧ್ಯದಲ್ಲಿ ಮಲಗಿಸಿ ಅವನ ಮುಂದೆ ಕಲ್ಲು ಚಪ್ಪಡಿಗಳನ್ನು ಸೈಡಲ್ಲೇ ಇಟ್ಟು ಅದ್ರ ಮೇಲೆ ಚಪ್ಪಡಿಗಳನ್ನು ಹಾಸ್ತಿದ್ರಂತೆ. ಯಾಕೆ ಈ ರೀತಿ ಮಾಡ್ತಾಯಿದ್ರು ಅಂದರೆ, ಆ ಒಬ್ಬ ಮನುಷ್ಯ ಮತ್ತೊಮ್ಮೆ ಹುಟ್ಟಿ ಬರಲಿ ಅನ್ನುವಂಥದ್ದು. ಹಾಗೆ ನೋಡ್ತಾ ಹೋದರೆ ನೋಡಿ, ಇಲ್ಲೊಂದು ಸ್ಮಶಾನ ಇದೆ, ಅಲ್ಲೊಂದು ಸ್ಮಶಾನ ಇದೆ. ಇರುವಂತಹ ಜಾಗಗಳೆಲ್ಲ ಅದೇ ಗೋರಿಗಳು. ಅದೊಂದು ದೊಡ್ಡ ಕಲ್ಲಿದೆ, ಕಲ್ಲಿನ ಕೆಳಗೆ ಪೊಟ್ರೆ ಇದೆ. ಹಾಗೆ ನಿಮಗೆ ಇನ್ನೂ ಚೆನ್ನಾಗಿ ತೋರಿಸ್ಬೇಕು ಅಂದರೆ ನೋಡಿ, ಇದೊಂದು 2-3 ಬಾರಿ ತುಂಬ ಸುಂದರವಾಗಿದೆ. ಇವಾಗೆಲ್ಲ ನಾವು ಇಟಾಚಿ, ಕ್ರೇನು ಅದೆಲ್ಲ ಬಳಸ್ಕೊಂಡು ನಾವು ಇದು ಮಾಡ್ತೇವೆ. ಎಂಥದ್ದು ಕಲ್ಲುಗಳನ್ನು ಒಂದು ಕಡೆಯಿಂದ ಒಂದು ಕಡೆ ಸಾಗಿಸ್ತೇವೆ. ಹಾಗೆ ನೋಡಿ ಎಷ್ಟು ಕಷ್ಟ ಇದೆ ಅಂದರೆ, ಇಳಿಯುವಾಗೆಲ್ಲ ತುಂಬ ಕಷ್ಟ. ಹಾಗೆ ನೋಡಿ ಬನ್ನಿ, ಬಬ್ಬ ಎಲ್ಲ ಕೈ ಹಿಡ್ಕೊಳ್ದಿದ್ರೆ ಆಗೋದಿಲ್ಲ. ನೋಡಿ ಬಂಧುಗಳು, ಎಷ್ಟು ಕಷ್ಟ, ಭಾರಿ ಕಷ್ಟದ ಬರಬೇಕು ನೋಡಿ. ಕಲ್ಲು ಮಣ್ಣು ಎಲ್ಲ ಹೇಳ್ತಾರಲ್ಲ, ಕಲ್ಲು ಮಣ್ಣುಗಳೆಲ್ಲ ಬಂದರೆ ಕಷ್ಟಪಟ್ಟರೆ ಸುಖ ಅನ್ನುವಂತಹದ್ದು. ಬನ್ನಿ ನೋಡಿ, ಇಲ್ಲೊಂದು ತೋರಿಸ್ತೇನೆ ನಿಮಗೆ. ಇದೊಂದು ನೋಡಿ ಹೇಗಿದೆ ಅಂದರೆ, ನಮ್ಮ ಅಭಿಪ್ರಾಯದ ಪ್ರಕಾರ ಇದನ್ನು ಬಹಳ ಆಗಿನ ಕಾಲದಲ್ಲಿ ಶ್ರೀಮಂತ ಅಂತ ಏನೋ ಹೇಳ್ಬೋದು. ಯಾಕೆಂದರೆ ಕೆಲವು ಗೋರಿಗಳಲ್ಲಿ ಇದಕ್ಕೆ ಕೆಲವು ಮಾಡಿರೋ ಸ್ಮಶಾನ ಸ್ಥಳಗಳಲ್ಲಿ ಕೆಲವುಗಳು ಮಾತ್ರ ಮೇಲೆ ಕಲ್ಲನ್ನು ಹಾಸಿದ್ದಾರೆ. ಯಾಕೆ ಅಂತ ಹೇಳಿದರೆ, ನಮಗೆ ಅಂತ 10 ಜನ ಅಲ್ಲ 20 ಜನ ಬಂದು ಅಲ್ಲಾಡಿಸಿದ್ರೆ ಕೈ ಅಲ್ಲಾಡ್ಸೋಕ್ಕಾಗೋದಿಲ್ಲ. ನೋಡಿ ಹೇಗೆ ಅಂದರೆ, ಕೆಳಗೆ ಕಲ್ಲನ್ನು ಹಾಸಿದ್ದಾರೆ, ಕಲ್ಲನ್ನು ಹಾಸಿದ ನಂತರ ಆಚೆ ಈಚೆ ಕಲ್ಲನ್ನು ನಟ್ಟಿದ್ದಾರೆ, ಮತ್ತು ಮೇಲೆ ಅಗಲವಾದ ಚಪ್ಪಡಿಯನ್ನು ಮೇಲೆ ಹಾಸಿದ್ದಾರೆ. ನೋಡಿ ಏನು ಚೆನ್ನಾಗಿದೆ ಅಂದರೆ, ನಾವು ಪ್ರಯತ್ನ ಪಟ್ಟರೆ ಇನ್ನೂ ಸಾಧಾರಣ ಒಂದು 2-3 ಸಾವಿರ ವರ್ಷಗಳ ತನಕ ನಾವಿಲ್ಲಿ ಜೀವನ ಮಾಡ್ಬೋದು. ಒಬ್ಬ ಮನುಷ್ಯ ಅಲ್ಲಿ ತನಕ ಮಾಡಿದ್ದಾರೆ. ಮೊದಲ ರಾತ್ರಿ ಹುಲಿ ಚಿರತೆಗಳೆಲ್ಲ ಬಂದು ನಮ್ಮನ್ನು ಕೇಳಬಾರ್ದು, ಅಲ್ಲಿ ತನಕ ಇದೆ ಪರಿಸ್ಥಿತಿ. ಹಾಗೆ ಬರ್ತಾಯಿದ್ರೆ ನೋಡಿ, ಕಲ್ಲುಗಳೆಲ್ಲ ಜಾರಿ ಹೋಗಿದ್ದಾವೆ ಕೆಲವು. ಅಂದರೆ ಇದನ್ನು ಸರಿಯಾದ ಸಂರಕ್ಷಣೆ ಮಾಡದೆ ಈ ರೀತಿ ಎಲ್ಲ ಆಗಿದೆ ಅಂತ ಕಾಣ್ತದೆ. ಆದ ಕಾರಣ ನೀಟಿಲ್ಲ, ಅಂದರೆ ಕ್ಲೀನ್ ಇಲ್ಲ, ಕಾಡುಗಳೆಲ್ಲ ಬೆಳೆದಿರಿದೆ. ಹಾಗಾದ ಕಾರಣ ಬನ್ನಿ ಮತ್ತೊಮ್ಮೆ ಹೋಗೋಣ. ಯಾಕೆಂದರೆ ನಮಗೆ ಕಲ್ಲು ಬೆಟ್ಟಗಳೆಲ್ಲ ಹತ್ತಿ ಅಭ್ಯಾಸ ಇಲ್ಲ. ಹಾಗಾದ ಕಾರಣ ಬನ್ನಿ ಆಕಾಶ್ ಸರ್, ಕೈ ಇಟ್ಕೊಳ್ಳಿ ಸರ್, ಬನ್ನಿ ಬೇಗ ಬನ್ನಿ. ನಮ್ಮ ಆಕಾಶ್ ಅವ್ರ ಹೆಲ್ಪಿಗೆ ಹಾಂ ಬನ್ನಿ ಎಲ್ಲರೂ ಹಾಗೆ ಬನ್ನಿ. ನೋಡಿ ಎಷ್ಟು ಗೋರಿಗಳಿದೆ ನೋಡಿ, ಎಂಥ ಚೆನ್ನಾಗಿರೋದು ಕಲ್ಲು ಬಂಡೆ ಇದೆ. ಹಾಗೆ ನೋಡಿ, ಇಲ್ಲೊಂದು 2-3 ಇದ್ದಾವೆ. ನೋಡಿ ಇಲ್ಲೊಂದು 2-3 ಇದ್ದಾವೆ. ಹಾಗೆ ಇದ್ರ ವಿಶೇಷತೆ ಏನಂದರೆ, ಇದೆಲ್ಲ ಕಲ್ಲನ್ನು ನಟ್ಟ ನಂತರ ಒಂದು ಹೋಲ್ ಮಾಡ್ತಾರೆ ಈ ಕಡೆ. ಅಂದರೆ ಅವನ ಮುಖ ಕಾಣುವುದಲ್ಲಿ ಒಂದು ಹೋಲ್ ಮಾಡಿ ಅವನು ಮತ್ತೊಮ್ಮೆ ಅವನ ಜೀವಳ ಮತ್ತು ವಾಪಸ್ ಬಂದು ಅವನ ಜೀವಕ್ಕೆ ಸೇರಿಸ್ಕೊಂಡು, ಅವನ ಆತ್ಮ ವಾಪಸ್ ಬಂದು ಅವನ ದೇಹಕ್ಕೆ ಸೇರಿಕೊಂಡು ಮತ್ತೆ ಹುಟ್ಟಿ ಬರಲಿ ಅನ್ನುವಂತಹ ರೀತಿಯಲ್ಲಿ ಒಂದು ಹೋಲ್ ಇರ್ತದೆ ಕಲ್ಲಿನ ಮಧ್ಯದಲ್ಲಿ. ಒಮ್ಮೆ ಈ ವಿಷಯ ನಾನು ಯಾಕೆ ತೋರಿಸಿದ್ದೇನೆ ಅಂದರೆ, ನಿಮಗೆ ಸುಲಭವಾಗಿ ಕಾಣ್ಬೋದು. ಬಹಳ ನಮಗೆ ಇದು ಬಹಳ ಈಸಿ ಇರ್ಬೋದೇನೋ, ಅಯ್ಯೋ ಇಷ್ಟೇನಾ, ಹೀಗಾಗ್ಬೋದು. ಯಾಕೆಂದರೆ ನಾವು ಇವತ್ತಿಗೆ ಮಾಡತಕ್ಕಂಥ ಆಧುನಿಕತೆಯಲ್ಲಿ ಹೀಗಾದಾಗ, ನಾವು ಆಧುನಿಕತೆ ಇಲ್ಲದಂತಹ ಸಮಯದಲ್ಲಿ ಹೇಗೆ ಮಾಡಿರ್ಬೋದು ಮನುಷ್ಯರಲ್ವಾ. ಅದನ್ನು ನಾವು ಇಲ್ಲಿಂದ ಅಲ್ಲಿ ತನಕ ಹೋಗಿ 1 ನಿಮಿಷ ಆಲೋಚನೆ ಮಾಡಬೇಕಾಗ್ತದೆ. ನೋಡಿ ಇವನ್ನೆಲ್ಲ ಅದನ್ನೆಲ್ಲ ಮಾಡಿದ ಮೇಲೆ ಸುತ್ತ ಎಲ್ಲ ಕಲ್ಲನ್ನೆಲ್ಲ ಹಾಕಿ ಫೌಂಡೇಶನ್ ಮಾಡಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಂದರೆ, ಅದು ಹೇಳ್ತಿರೋದು 4,000 ವರ್ಷಗಳ ಹಿಂದಿನಿಂದ ಇವತ್ತಿನ ತನಕ ಈ ಕಲ್ಲುಗಳು, ಈ ಗೋರಿಗಳು ಹೀಗಿದ್ದಾವೆ ಅಂತ ಹೇಳಿದರೆ, ಇನ್ನು ಮುಂದೆ ಯಾವ ರೀತಿ ಇರ್ಬೋದು ಅನ್ನುವಂಥದ್ದನ್ನು ನೀವೊಮ್ಮೆ ಆಲೋಚನೆ ಮಾಡಿ ನೋಡಿ. ಹಾಗೆ ಇನ್ನು ಮೇಲಲ್ಲಿದ್ದಾವೆ, ತೋರಿಸ್ಕೊಡ್ತೇನೆ ಒಂದು 5 ನಿಮಿಷ. ನಮಸ್ಕಾರ. ಒಂದು ಕೆಲವು ಸ್ಥಳಗಳನ್ನು ತೋರಿಸ್ತಾ ಇದ್ದೇನೆ ಇದರೊಳಗೆ. ಅದನ್ನು ನಮ್ಮ ಆಕಾಶ ಕರ್ಕೊಂಡು ಬಂದರು. ಭಾರಿ ಸುಸ್ತಾಗಿಬಿಡ್ತು ನೋಡಿ. ಕಲ್ಲು ಬಂಡೆ ಇದೆ,
ಇಲ್ಲೆಲ್ಲ ಪ್ರಾಣಿಗಳೆಲ್ಲ ಬದುಕ್ತವೆ. ಇದು ನೋಡಿ ಅವಾಗೆಲ್ಲ ಹೇಗೆ ಬದುಕ್ತಾರೆ ನೋಡಿ. ಇಲ್ಲಿ ಬನ್ನಿ ಬನ್ನಿ ಬನ್ನಿ, ಇಲ್ಲೊಂದಿದೆ ನೋಡಿ. ಇದರ ಪೂರ್ಣ ನಿಮಗೆ ಅರ್ಥವನ್ನು ಹೇಳ್ಕೊಡ್ತೇನೆ ನೋಡಿ. ಇಲ್ಲೊಂದು ಹೋಲ್ ಕಾಣ್ತಾ ಇದೆ, ಹಾಗೆ ಇರಲಿ, ಅದ್ರ ಬಗ್ಗೆ ಏನಂತ ಹೇಳ್ಕೊಡ್ತೇನೆ ನೋಡಿ. ನೋಡಿ ಇದು ಕೂಡ ಹಾಗೆ ನಿಮಗೆ ಯಾವ ಮೊದಲು ನಾನು ತೋರಿಸ್ಕೊಟ್ನಲ್ಲ ಅದೇ ರೀತಿ ಇದನ್ನು ಕೂಡ ಇದರ ಒಳಗೆ ಒಂದು ಶವವನ್ನು ಮಲಗಿಸಿ ಶವವನ್ನು ಸಂಸ್ಕಾರ ಮಾಡುವಂಥದ್ದು ಅಂತ ಹೇಳ್ತೇವೆ. ಹಾಗೆ ಬಂದಾಗ ಚಪ್ಪಡಿ ಹಾಸಿದ್ದಾರೆ, ಎಲ್ಲವೂ ಇದೆ. ಬನ್ನಿ ನೋಡಿ, ನಾನು ಅಲ್ಲಿ ನಿಮಗೊಂದು ಹೇಳಿದೆ, ಶವ ಸಂಸ್ಕಾರ ಆದ ನಂತರ ಆ ಒಂದು ಜೀವಕ್ಕೆ ಮತ್ತೊಮ್ಮೆ ಹೋದಂತಹ ಆತ್ಮ ಮತ್ತೊಮ್ಮೆ ಬರಲಿ ಅನ್ನುವಂತಹದ್ದು. ಹಾಗೆ ಈ ಕಲ್ಲು ಹಾಸಿದ ಕಲ್ಲನ್ನು ಇಲ್ಲಿಗೆ ರೌಂಡಾಗಿ ಹೋಲ್ ಮಾಡ್ತಾರೆ. ಯಾಕೆ ತೂತವನ್ನು ಮಾಡ್ತಾರೆ ಅಂತ ಹೇಳಿದರೆ ನಮ್ಮ 360 ಡಿಗ್ರಿ. ಯಾಕೆ ಮಾಡ್ತಾರೆ ಅಂದರೆ 360 ಡಿಗ್ರಿನಲ್ಲಿ ಇದನ್ನು ಹೋಲ್ ಮಾಡ್ತಾರೆ. ಹೋಲ್ ಮಾಡಿದ ನಂತರ ಈ ಒಂದು ಹೋಲಿನ ಒಳಗೆ ಆತ್ಮ ಮತ್ತೆ ವಾಪಸ್ ಬಂದು ಆ ವ್ಯಕ್ತಿಗೆ ಸೇರಿಕೊಂಡು ಮತ್ತೊಮ್ಮೆ ಹುಟ್ಟಿ ಬರಲಿ ಅನ್ನುವಂತಹ ಒಂದು ನಂಬಿಕೆಯಲ್ಲಿ ಇದಕ್ಕೆ ಇಲ್ಲಿ ಸಂಸ್ಕಾರವನ್ನು ಮಾಡ್ತಾರೆ. ಆದಿಮಾನವರು ಇವತ್ತಿನ ವಿಜ್ಞಾನ ಏನಿದೆ ಆ ವಿಜ್ಞಾನವನ್ನೇ ಆದಿಮಾನವರು ಏನು ಮಾಡ್ತಾ ಇದ್ರು ಅದನ್ನೇ ಅಳವಡಿಸಿಕೊಂಡು ಇವತ್ತಿನ ವಿಜ್ಞಾನ ಅಂತ ಇರುವಂತಹದ್ದು. ಹಾಗಾದ ಕಾರಣ ಬಹಳ ವಿಶೇಷವಾಗಿ ಒಂದ್ಸರಿ ಆಲೋಚನೆ ಮಾಡಿ. ಇವಾಗ ನಾವು ಡ್ರಿಲ್ ಮಾಡಬಹುದು, ಏನೇ ಮಾಡಬಹುದು, ಆದರೂ ಕೂಡ ಅವತ್ತಿನ ಸಮಯದಲ್ಲಿ ಏನೇ ಡ್ರಿಲ್ ಮಾಡಿ ಏನೇ ಮಾಡಿದರೂ ಕೂಡ ಇಷ್ಟು ಸುಂದರವಾಗಿ ರೌಂಡಾಗಿ ಹೋಲನ್ನು ಮಾಡಲಿಕ್ಕೆ ಆಗ್ತಿರಲಿಲ್ಲ. ಆದರೂ ಕೂಡ ಆವಾಗ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ, ಎಷ್ಟು ಸಮಯ ಹಿಡಿಬೋದಿಲ್ವಾ. ಅದೇ ರೀತಿಯಾಗಿ ನೋಡಿ, ಮತ್ತು ಇನ್ನೊಮ್ಮೆ ನೋಡಿ, ಯಾರೋ ಟೂರಿಸ್ಟ್ ಯಾರೋ ಅಂತ ಕಾಣ್ತದೆ, ಬಂದು ಐಸ್ ಕ್ರೀಮ್ ತಿಂದಿದ್ದಾರೆ, ತುಂಬ ಗಲೀಜು ಮಾಡಿದ್ದಾರೆ. ದಯವಿಟ್ಟು ನಮ್ಮ ಪುರಾತನವಾದಂತಹ ಸ್ಥಳಗಳನ್ನೆಲ್ಲ ಕಾಪಾಡಿ, ಯಾರು ಗಲೀಜು ಮಾಡಬೇಡಿ, ನಾವು ಉಳಿಸ್ಕೊಳ್ಳೇಬೇಕಾಗ್ತದೆ. ಹಾಗಾದ ಕಾರಣ ಸ್ವಚ್ಛತೆಯನ್ನು ಕಾಪಾಡೋದು ಬಹಳ ಮುಖ್ಯ. ಏನೇ ನಮ್ಮ ಸರ್ಕಾರ ಏನೇ ಮಾಡಿದರೂ ಕೂಡ ಸಂರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೂ ಕೂಡ ನಾವು ಅದನ್ನು ಸಂರಕ್ಷಣೆ ಅವರು ಮಾಡಿಕೊಡ್ತಾರೆ. ಸಂರಕ್ಷಿಸಿಕೊಳ್ಳುವಂತಹದ್ದು ನಮ್ಮ ಧರ್ಮ. ಹಾಗೆ ಹಲವಾರಿದ್ದೇವೆ ನೋಡಿ. ಏನು ಎಷ್ಟೇ ಮಾಡಿದರೂ ಕೂಡ ಟೈಮಿಗೆ ಸಾಕಾಗೋದೇ ಇಲ್ಲ ನಮಗೆ ಇಲ್ಲಿ. ಯಾಕೆಂದರೆ ನಮ್ಮದಿಲ್ಲೊಂದು ಇಲ್ಲಿಂದ ನಮ್ಮೂರು ಒಂದು 8-9 ಕಿಲೋಮೀಟ್ರು. 8-9 ಕಿಲೋಮೀಟ್ರ್ ಆದರೂ ಕೂಡ ನಮಗೆ ಈ ದಾರಿ ಅಂದರೆ ಬೋರ್ಡ್ ನೋಡ್ತಿದ್ದೆ, ಆದರೆ ಇಲ್ಲಿ ಬಂದಿರಲಿಲ್ಲ. ಬರಲಿಕ್ಕೆ ಪ್ರಯತ್ನ ಮಾಡ್ತಿದ್ದೆ, ಬರೋಕ್ಕೆ ಪ್ರಯತ್ನ ಸಾಕಾಗ್ತಿರಲಿಲ್ಲ. ಆದರೂ ಕೂಡ ಇವತ್ತು ನಮ್ಮ ಅವಕಾಶ ಸಿಕ್ಕಿದ್ರಿಂದ ಬಂದಿದ್ದೇನೆ. ನೋಡಿ ಇಲ್ಲೆಲ್ಲ ಶವಗಳನ್ನು ಮಲಗಿಸಿದ್ರಂತೆ. ಶವಗಳನ್ನು ಮಲಗಿಸಿ ಅದರ ಶವ ಸಂಸ್ಕಾರವನ್ನು ಮಾಡುವಂತಹದ್ದು. ಹಾಗಾದ ಕಾರಣ ಬಹಳ ಚೆನ್ನಾಗಿದೆ. ಬನ್ನಿ, ನೀವು ಬನ್ನಿ ಒಂದು ಸರಿ. ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬ ಪರಿವಾರದವ್ರು ಎಲ್ಲರನ್ನ ಕರ್ಕೊಂಡು ಬನ್ನಿ, ನಿಮ್ಮ ಪಕ್ಕದವ್ರನ್ನ ಕರ್ಕೊಂಡು ಬನ್ನಿ. ಹಾಗೆ ಈ ಸ್ಥಳವನ್ನು ಒಂದು ಸರಿ ತೋರಿಸಿಕೊಡಿ, ಎಷ್ಟು ಚೆನ್ನಾಗಿದೆ, ಏನು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಸರ್ಕಾರದವರು, ಕೇಂದ್ರ ಸರ್ಕಾರಕ್ಕೆ ಸೇರಿದೋದಿದು. ಸರ್ಕಾರದವರು ಈ ಸ್ಥಳಕ್ಕೆ ಸುತ್ತಲಾಗಿ ಇದನ್ನು ನಾವು ಸಂರಕ್ಷಣೆ ಮಾಡಿ ಇಟ್ಕೊಳ್ಬೇಕು ಅನ್ನುವಂತಹ ದೃಷ್ಟಿನಲ್ಲಿ ಸುತ್ತ ಬೇಲಿಯನ್ನು ಹಾಕಿದ್ದಾರೆ. ಕಬ್ಬಿಣದ ಬೇಲಿಯನ್ನು ಹಾಕಿ ಯಾವುದೇ ರೀತಿಯಲ್ಲಿ ಕೂಡ ಇಲ್ಲಿಗೊಂದು ಸಮಸ್ಯೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಇಲ್ಲೊಂದು ಗೋರಿ ಇದೆ, ಇಲ್ಲೊಂದು ಸ್ಮಶಾನ ಇದೆ. ಆದರೆ ನಮಗೆ ಇಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ವೇನೋ ಅಂತ ಕಾಣ್ತದೆ. ಇದು ನೋಡಿ, ಇದು ಕೂಡ ನೋಡಿ, ಇಲ್ಲಿ ಯಾವ ರೀತಿಯ ಹೋಲ್ ಮಾಡಿದ್ದಾರೆ. ಬಾಬಾ ಅಯ್ಯೋ, ಇದು ನೋಡಿ, ಇದಕ್ಕೆ ಪೂರ್ಣವಾಗಿ ಹೇಳ್ಬೋದು ನೋಡಿ. ಇಲ್ಲೂ ಕೂಡ ಹೋಲ್, ಇದು ಹೋಲ್ನ ಒಳಗೆ ಎಲ್ಲ ಇದರೊಳಗೆಲ್ಲ ಮಲಗಿಸಿರುವಂಥದ್ದು. ಇದೆಲ್ಲ ಹಾಗೆ ಬಾಕಿ ಇದೊಂದು ಚೆನ್ನಾಗಿದೆ ಅಂತ ಕಾಣ್ತದೆ, ಸುತ್ತವಾಗಿ ನೋಡುವಂಥದ್ದು. ಹಾಗಾಗಿ ಚೆನ್ನಾಗಿದೆ ಇದು. ಹಾಗೆ ಬನ್ನಿ, ಭಾಳ ಕಾಡುಗಳಪ್ಪ. ಬಾಬಾ ನಡೆಯೋಕ್ಕೆ ಕಷ್ಟ ಆಗ್ತಾ ಇದೆ. ಹಾಗೆ ಇನ್ನೂ ತುಂಬ ಇದೆ ಹಾಗಾದ ಕಾರಣ ಮತ್ತೆ ಸಿಗ್ತೇನೆ ನಿಮಗೆ. ಧನ್ಯವಾದಗಳು. ಎಲ್ಲರಿಗೂ ಶುಭ ದಿನ. ನೋಡಿದ್ರಲ್ಲ, ನಮ್ಮ ಆದಿಮಾನವರು ಬದುಕ್ತಾ ಇದ್ದಂಥ ಸೂಳುಮಳತೆ ಗ್ರಾಮದ ಬೆಟ್ಟದಲ್ಲಿ 4,500 ವರ್ಷದ ಆದಿಮಾನವನ ಸಮಾಧಿಗಳಾದರೂ ಕೂಡ ನನ್ನ ಲೆಕ್ಕದಲ್ಲಿ ಇವ ಒಂದು ವಿಜ್ಞಾನಗಳು. ಈ ವಿಜ್ಞಾನದಿಂದ ಇವತ್ತು ನೀವು ಏನೇನು ಕಾಣ್ತಾ ಇದ್ದೀರೋ ಅವೆಲ್ಲ ವಿಜ್ಞಾನಗಳು ಮುಂದುವರೆದಿರೋದು. ನೀವೆಲ್ಲ ಯಾರೋ ನಾನು ಶ್ರೇಷ್ಠ, ನೀನು ಹಾಗೆ ಶ್ರೀಮಂತ ಅಂತೀರಲ್ಲ, ಎಲ್ಲರೂ ಆದಿಮಾನವರಾಗಿ ಬದುಕ್ತಾ ಇದ್ದಂಥವ್ರೆ. ಯಾರು ಹುಟ್ಟುತ್ತಾ ಯಾರು ಕೂಡ
ಈ ಸಂಸ್ಕೃತಿಯಿಂದ ಬೆಳೆದವರಲ್ಲ, ಎಲ್ಲರೂ ಕಾಡು ಜನರಾಗೇ ಇದ್ದವರು. ಆದರೆ ನನಗೊಂದು ಭಾಳ ಆಶ್ಚರ್ಯವಾದಂಥ ವಿಚಾರ ಏನು ಅಂದರೆ, 4500 ವರ್ಷದ ಹಿಂದೆ ಇಷ್ಟು ಒಂದು ಅದ್ಭುತವಾದ ಇದೊಂದು ಕಲ್ಲು ಬಂಡೆಯನ್ನು ಕನಿಷ್ಠ ಅಂದರೆ 50 ಜನ, 50 ಅಲ್ಲ 100 ಜನ ಬೇಕಿದೆ ಎತ್ತಿಡೋದಕ್ಕೆ. ಅಷ್ಟು ಒಂದು ಆಲೋಚನೆ ಮಾಡಿದಾರಲ್ಲ, 360 ಡಿಗ್ರಿಯ ಒಂದು ರಂಧ್ರವನ್ನು ಮಾಡಿದಾರಲ್ಲ. ಇವೆಲ್ಲ ನೋಡಿದಾಗ ನನಗನ್ನಿಸ್ತು, ಇದು ವಿಜ್ಞಾನದ ಸಂಕೇತ. ಈ ವಿಜ್ಞಾನವನ್ನು ನಾವು ಮುಂದಿನ ದಿನಮಾನಕ್ಕೆ ಉಳಿಸ್ಕೊಳ್ಳೇಬೇಕು. ಶಾಲಾ ಕಾಲೇಜುಗಳಲ್ಲಿ ಹೇಳಬೇಕು, ಶಾಲಾ ಕಾಲೇಜುಗಳನ್ನು ನೋಡಬೇಕು. ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗೋದು. ನೀವು ಈ ನಮ್ಮ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.